ಅಯ್ಯೋ ಪ್ರೊಡ್ಯೂಸರ್, ಏನ್ ಸರ್ ಸರ್ತಿ ಇದು ಪಂಚರ್ ಆಗ್ತಿರೋದು? ಬರೀ 6ನೇ ಸತಿ ಸರ್. ಏನ್ 6ನೇ ಸರ್ತಿ? ಇಷ್ಟೊತ್ತು ನಡ್ಕೊಂಡು ಹೋಗಿದ್ರೆ ಎಷ್ಟೇ ಸೇರ್ಬಿಡ್ಬೋದಾಗಿತ್ತು. ಎಷ್ಟು ಸೇರೋದೇನ್ ಬಂತು ಸರ್? ಶೂಟಿಂಗ್ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ನಾಚೆ ಆಗಲ್ಲ ನಿಮ್ಗೆ ಸರ್ ನೀವು ರೆಸ್ಟ್ ತಗೊಳ್ಳಿ ಸರ್. ಸರ್ ಮಾಡಿಸ್ಬಿಡ್ತೀನಿ ಸರ್. ರೆಸ್ಟ್ ತಗೊಳ್ಳಿ. ಮುರಳಿ ಆ ಚೇರ್ ತಗೊಂಬರ್ರಿ. ಜೀಪ್ ರೆಡಿ ಆಗುತ್ತೆ ಸರ್. ತಗೊಂಬರ್ರಿ ಮುಚ್ಕೊಂಡು. ಏನ್ ಕಿಸ್ತಾ ಕೂತಿದ್ದೀರಾ? ಹೇಳಿರಯ್ಯ, ಸರಿ ಮಾಡ್ರಯ್ಯ. ಟೆನ್ಷನ್ ಮಾಡ್ಕೋಬೇಡಿ ಸರ್, ನಿಮ್ ಗಾಡಿ 5 ನಿಮಿಷ ರೆಡಿ ಮಾಡ್ಕೊಡ್ತೀನಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನಿಮ್ಮ ಡೈರೆಕ್ಟರ್ ಕಿತ್ತೋಗ್ ಚೇರ್ ಹಾಕ್ತೀನ್ರಿ. ಕಿತ್ತೋಗಿರೋ ಚೇರ್ ತಂದ್ಕೊಬಿಡ್ಯಾರ ಸರ್. ಲೋ ಬಜೆಟ್ ಪಿಕ್ಚರ್, ಸ್ವಲ್ಪ ಅಡ್ಜಸ್ಟ್ ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? ನನ್ ಜೀವನ ಎಲ್ಲ ಬರೀ ಲೋ ಬಜೆಟ್ ಫಿಲ್ಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗೋಯ್ತು. ಏನ್ ಬೇಕಾದ್ರೆ ಮಕ್ಕಳು ಅಡ್ಜಸ್ಟ್ ಅಂತ ಅಡ್ಜಸ್ಟ್. ಅದು ನೋಡಿದ್ರು ಅಡ್ಜಸ್ಟ್, ಇಲ್ಲಿ ನೋಡಿದ್ರು ಅಲ್ಲಿ ನೋಡಿದ್ರು ನೀವ್ ಯಾಕ್ರಿ ನನ್ನ ಹಾಗೆ ಗುರಾಯಿಸ್ತಾ ಇದ್ದೀರಾ? ಸರ್ ನೀವು ತುಂಬಾ ಸೆಕ್ಸಿ ಆಗಿದ್ದೀರಾ ಸರ್. ನೋ ನೋ ನೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಸರ್, ನನ್ ಶೀಲ್ದಾಣಿಗೂ ನಿಜ ಸರ್. ಮತ್ ಜನ ಎಲ್ಲ ನನ್ನ ಪ್ಯಾದೆ 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 ಅಂತಿರ್ತಾರೆ. ಜನಕ್ಕೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಉರಿ. ನೀವು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಹಾ ಎಸ್ ಎಸ್, ಯು ಆರ್ ರೈಟ್. ಡೈಲಿ ನಾನು ಯೋಗ ಮಾಡ್ತೀನಿ. ಯೋಗ ಒಟ್ನಲ್ಲಿ ನೀವು ತುಂಬಾ ಚೆನ್ನಾಗಿದ್ದೀರಾ ಸರ್. ಇದುವರೆಗೂ ಕ್ಯಾಬರೆ ಡ್ಯಾನ್ಸರ್ ಆಗಿದ್ದ ಈ ಕಾಟನ್ ಕಮಲಾಕ್ಷಿಗೆ ಫಸ್ಟ್ ಟೈಮ್ ನಿಮ್ ಫಿಲಂ ಅಲ್ಲಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೀರಾ. ಇನ್ನೊಂದೆರಡು ಡೈಲಾಗು ಜಾಸ್ತಿ ಕೊಡಿ ಸರ್. ನೀವ್ ಇದಕ್ಕೆ ನಾನು ಹೊಗಳಿದ್ದು? ಚೇಚೆ ಇಲ್ಲ ಸರ್, ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ನಾನೇ ದಾಸಿ ಆಗ್ಬಿಟ್ಟೆ. ನಿಮಗೆ 24 ಅವರ್ಸ್ ಕಾಲ್ ಶೀಟ್ ಕೊಡ್ತೀನಿ. ನೀವು ಹ್ಯಾಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ರೀ ಈ ಕಾಶಿನಾಥ್ ಅಂತ ಏನಂತ ತಿಳ್ಕೊಂಡಿದ್ದೀರಾ ನೀವು? ಪೋಲಿ ಡೈರೆಕ್ಟರ್ ಅನ್ಕೊಂಡಿದೀನಿ. ತೋರಿಸ್ತೀನಿ ಈ ಫಿಲ್ಮ್ ಅಲ್ಲಿ ನಾನು ಎಂತ ಡೈರೆಕ್ಟರ್ ಅಂತ ತೋರಿಸ್ತೀನಿ. ಸರ್ ಗಾಡಿ ರೆಡಿ ಆತೆ. ಗಾಡಿ ರೆಡಿ ಆಗ್ತಿದ್ದಂಗೆ ಹತ್ತೋದು, ಪಂಚರ್ ಆಗ್ತಿದ್ದಂಗೆ ಇಳಿಯೋದು. ನಮಗೇನ್ ಬೇರೆ ಕೆಲ್ಸನೇ ಇಲ್ಲ. ಏನಪ್ಪಾ ಒಂಟಿ ಮನೆ ಎಸ್ಟೇಟ್ಗೆ ಎಷ್ಟು ದೂರ ಹೋಗ್ಬೇಕು? ಒಂಟಿ ಮನೆ ಎಸ್ಟೇಟ್ಗ ಶೂಟಿಂಗ್ ಹಿಡಿಯಕ್ ಹೋಗ್ತಿದ್ದೀರಾ? ಹೌದು. ಏನ್ ಸಮಯ ನಿಮ್ಗೆ ಬುದ್ಧಿಗಿದ್ದಿ ಆಯ್ತಾ? ಬಂದ ಹಿಡ್ಕೊಂಡು ಸುಮ್ನೆ ವಾಪಸ್ ಹೊಂಟೋಗಿ. ಯಾಕೆ? ಆ ಒಂಟಿ ಮನೆ ಎಸ್ಟೇಟ್ನಾಗೆ ಭಯಂಕರ ಭೂತ ಒಂದೈತೆ ಸಾರ್. ಅದು ಸ್ಮಶಾನದಿಂದ ಹೆಣ್ಗಳು ತಂದು ಕಿತ್ತು ತಿಂದು ಬಿಸಾಕ್ತೈತೆ ಸಾರ್. ಎಲ್ಲ ಕಟ್ಕತೆ ನಡಗೆ ಸರ್, ಹೋಗೋಣ. ಕಟ್ಟತೆ ಅಲ್ಲ ಸಾರ್, ಮೊನ್ನೆ ತಾನ ಒಬ್ಬ ಹುಡುಗ ದೆವ್ವ ನೋಡಿ ಚಳಿ ಜ್ವರ ಬಂದ್ ಬಿದ್ದವನೇ. ಆ ಇಡೀ ಎಸ್ಟೇಟ್ ನಲ್ಲಿ ರಾತ್ರಿ ಯಾರು ಓಡಾಡಲ್ಲ. ಅಲ್ಲೊಂದು ಒಂಟಿ ಮನೆ ಐತೆ ಸಾರ್, ಅಲ್ಲಿ ಆಗ್ಲತ್ ಕೂಡ ಯಾರು ಓಡಾಡಲ್ಲ. ಸುಮ್ಮನೆ ತಲೆ ತಿನ್ಬೇಡ, ಹೇಗೆ ಹೋಗ್ಬೇಕು ಹೇಳಪ್ಪ. ನೋಡಿ ಸಾರ್, ಹಿಂಗೆ ಹೋಗಿ 5 ಕಿಲೋಮೀಟರ್ ಆಗುತ್ತೆ. ಅದ್ರ ಮೇಲೆ ನಿಮ್ಮಿಷ್ಟ, ನನಗೆ ಗೊತ್ತಿಲ್ಲ. ಸರಿ ನಡೀರಿ. ಒಂದೇ ಟಾಯ್ಲೆಟ್ ಅಂತೆ, ನಾವು 80 ಜನ ಇದ್ದೀವಿ. ನಮ್ದು ಲೋ ಬಜೆಟ್ ಪಿಕ್ಚರ್, ಊಟ ತಿಂಡಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಸರ್. ಲೋ ಬಜೆಟ್ ಅಂತ ಹೇಳಿ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಊಟ ಆಗದೆ ಇರ್ಬೇಡಿ ಮತ್ತೆ. ಎರಡೊತ್ತು ಹಾಕ್ತೀವಿ ಸರ್. ಓಕೆ ಓಕೆ. ಹೀರೋ, ಡೈರೆಕ್ಟರ್, ಹೀರೋಯಿನ್, ಪ್ರೊಡಕ್ಷನ್ ಮ್ಯಾನೇಜರ್ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ವೆರಿ ಗುಡ್. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಅಕ್ಕಿ ಬಂದು ಕೂತೈತಲ್ಲೋ ಮಾವ, ಗಬ್ಬೈತೆ ಆಹಾ ಆಹಾ ಆಹಾ. ಪ್ರಯಾಣ ಮಾಡಿ ಮೈಕೈ ಎಲ್ಲ ನೋಯ್ತಾ ಇದೆ. ಇಷ್ಟು ಬೇಗ ಬಂದ್ಬಿಟ್ರ ಸರ್? ನಾನು ಆತುರವಾಗಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀರಾ. ಬನ್ನಿ. ಏನಂತ ತಗೊಂಡ್ಬಿಟ್ಟಿದ್ಯಾ ನನ್ನ? ನನ್ ರೂಮಿಗೆ ಬಂದ್ಬಿಟ್ಟು ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸರ್, ಇದು ನನ್ ರೂಮು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಇನ್ನು ಯಾಕೆ ಸರ್ ನಾಟಕ ಅಂತ ನಿನ್ ತಲೆ? ಇದು ನನ್ ರೂಮೆ. ಬೋರ್ಡ್ ನೋಡ್ಬಿಟ್ಟೆ ಒಳಗ್ ಬಂದಿರೋದು. ನಾನು
ಅಷ್ಟೇ ಹೀರೋಯಿನ್ ರೂಮ್ ಅಂತ ನೋಡೇ ಒಳಗ್ ಬಂದಿದ್ದು. ಓಕೆ ಬನ್ನಿ ಸರ್. ನನ್ ರೂಮೇ ಅಮ್ಮ. ಇಲ್ಲ ಸರ್, ಇದ್ ನನ್ ರೂಮು. ಬಾ ನಿನ್ಗೆ ತೋರಿಸ್ತೀನಿ. ನೋಡು ನೋಡು. ನೋಡಿದ್ರ ಸರ್, ಈಗ್ಲಾದ್ರೂ ಗೊತ್ತಾಯ್ತಾ ಯಾರ್ ರೂಮು ಅಂತ? ಇರ್ಲಿ ಬನ್ನಿ ಸರ್. ಬಿಡಮ್ಮ. ಯಾರದು ಬೋರ್ಡ್ ಚೇಂಜ್ ಮಾಡಿದ? ತೆಗಿ 300 ರೂಪಾಯಿ. ನಾನ್ ಹೇಳಿಲ್ವಾ ಕಾಶಿನಾಥ್ ಬಂದ ತಕ್ಷಣ ಹೀರೋಯಿನ್ ರೂಮ್ಗೆ ಹೋಗ್ತಾರೆ ಅಂತ? ಕಾಶಿನಾಥ್ ಪಿಕ್ಚರ್ ನಲ್ಲಿ ಹೀರೋಯಿನ್ ಹಿಂದೆ ಹೋಗ್ತಾನೆ ಅಂತಿದ್ದೆ, ರಿಯಲ್ ಲೈಫ್ ಅಲ್ಲೂ ಹೋಗ್ತಾನಲ್ಲ. ನಂದು 300 ರೂಪಾಯಿ ಕಣ. ನನ್ನ ಹತ್ರನೂ ಬೆಟ್ ಕಟ್ತೀರಾ? ಹಿಂಗೆ ಅಕ್ಕ ಅವ್ರೆ, ನಿಮ್ ಸೂಟ್ ಕೇಸು. ಸರ್ ನಿಮ್ದು. ಇದೇನ್ ಸರ್ ನಿಮ್ದು ಇಷ್ಟು ಚಿಕ್ಕ ಸೂಟ್ ಕೇಸ? ಎಸ್ ನಾನು ಅವನು ಚಿಕ್ಕ ಸೂಟ್ ಕೇಸೇ ಯೂಸ್ ಮಾಡೋದು. ದೊಡ್ಡ ಸೂಟ್ ಕೇಸ್ ಇದ್ರೆ ಹೊತ್ಕೊಂಡು ಓಡಾಡೋದು ಕಷ್ಟ. ಯಾಕೆ ಅವ್ರೆಲ್ಲ ನಗ್ತಾ ಇದಾರೆ? ಸರ್ ನೀವು ಮಾತಾಡಿದ್ರೆ ಜನ ಡಬಲ್ ಮೀನಿಂಗ್ ತಗೋತಾರ ಸರ್. ಸರ್ ನೀವು ಚಡ್ಡಿನಲ್ಲಿ ಇದ್ದೀರಲ್ಲ ಸರ್, ಅದನ್ನ ನೋಡೇ ಜನ ನಗ್ತಾ ಇರ್ಬೇಕು ಸರ್. ನಾನ್ ಟವಲ್ ಬಿಚ್ಕೊಡ್ಲಾ? ನಾನ್ ಚಡ್ಡಿಯಲ್ಲಿ ಇದ್ರೂ ಪರವಾಗಿಲ್ಲ, ನೀನ್ ಟವಲ್ ಬಿಚ್ಕೊಡೋದು ಬೇಡ. ಕೊಡ್ಲಿ ಈ ಕಡೆ. ಎಸ್ ಸರ್ ಡಬಲ್ ಮೀನಿಂಗ್ ತಲೆ. ಸರ್ ನಾಳೆ ಶೂಟಿಂಗ್ ಯಾವ ಸಿನಿಮಾ ಅಣ್ಣ ಸರ್? ಅದಿರ್ಲಿ ರೀ. ಅಲ್ಲ ರೀ, ನಾನ್ ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ? ಸರ್ ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ನನಗ ಫೇಮಸ್ ಬೇಡ. ಇನ್ಮೇಲೆ ನನ್ನ ಪಿಕ್ಚರ್ ಡಬಲ್ ಮೀನಿಂಗ್ ಇರ್ಕೂಡ್ದು. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನನ್ಗೆ ಹೇಳ್ಬೇಕು. ಅದೇ ನಿಮ್ ಕೆಲ್ಸ. ಆಯ್ತು ಸರ್. ರೀ ತುಂಬಾ ಸೆಕೆ ಆಗ್ತಿದೆ, ಕಿಟಕಿ ತೆಗೀರಿ. ತೆಗಿದ್ದೀನಿ ಸರ್. ರೀ ಆ ಮೇಲಿಂದ ಕೆಳಗಿಂದ ಎರಡು ತೆಗೀರಿ. ಅಯ್ಯೋ ಡಬಲ್ ಮೀನಿಂಗು ಸರ್. ಸರ್ ನೀವು ಪಂದ್ಯದಲ್ಲಿ ಸೋಲೋದಿಲ್ಲ ಅಂತ ನಿಮ್ಮ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇಟ್ಕೊಂಡು 500 ರೂಪಾಯಿ ಚಾಲೆಂಜ್ ಕಟ್ಟಿದ್ದೀನಿ ಸರ್. ಸರ್ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಸರ್. ಏನ್ ಸರ್? ಬನ್ನಿ ಬನ್ನಿ. Don't worry. ಹುಷಪ್ಪ. ಹೇಗೆ? ನಾನು ಕ್ಷಣ ಕ್ಷಣಕ್ಕೂ ಎಚ್ಚರವಾಗೇ ಇದ್ದೆ. ನಿಮ್ ತಂಗಿ ನನ್ ಫೂಲ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಮೊದ್ಲೋಗ 500 ರೂಪಾಯಿ ಕಿತ್ಕೊಳ್ಳಿ. ಕಮಾನ್. ಏನ್ ಸರ್ ಅದು? ನೋಡಿ, ಎಣ್ಣೆ ಎಣ್ಣೆ ಎಣ್ಣೆ. ನಾ ಸ್ವಲ್ಪ ಯಾಮಾರಿದ್ರೆ ನಿಮ್ 500 ರೂಪಾಯಿ ಡಮಾರ್. ಸರ್ ಕೈ ಕೊಡಿ ಸರ್. ಯು ಆರ್ ರಿಯಲಿ ಅ ಜೀನಿಯಸ್. ಹದ್ದಿನ ಕಣ್ಣು ಸರ್ ನಿಮ್ದು. ಕಮಾನ್. ಹೇಗೆ? ನಿಮ್ ತಂಗಿ ನಾನು ಏನಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳ ವಯಸ್ಸೆಷ್ಟು, ನನ್ನ ವಯಸ್ಸೆಷ್ಟು? ನಾನು ಪ್ರಳಯ ಅಂತಕ ರೀ, ಪ್ರಳಯ ಅಂತಕ. 7 ಕೆರೆ ನೀರ್ ಕೊಡ್ ಬಂದಿದ್ದೀನಿ. ನಾನು ಇದುವರೆಗೂ ಫೂಲೇ ಆಗಿಲ್ಲ. ಹೋಗಿ 500 ರೂಪಾಯಿ ಕಿತ್ಕೊಳ್ಳಿ. ಬನ್ನಿ ಕುಮಾರ್. ಅಯ್ಯಯ್ಯೋ ಬನ್ನಿ ಸರ್. ಒಳ್ಳೆ ಬೆಟ್ಟಿಂಗ್ ಬಾರ್ತೀರಿ ನಿಮ್ ತಂಗಿ. ಕೂತ್ಕೊಳ್ಳಿ ಸರ್. ಇರಿ ಸರ್. ಸರ್ ಹೋಯ್ತಲ್ಲ ಸರ್ ನನ್ನ 500 ರೂಪಾಯಿ. ರೀ ನಿಮ್ 500 ರೂಪಾಯಿ ಹೋದ್ರೋಯ್ತು. ನಮ್ ಡೈರೆಕ್ಟರ್ ಕತೆ ನೋಡ್ರಿ. ನಿನ್ ಪರ್ಸಲ್ 500 ರೂಪಾಯಿ ತಗೊಂಡಿದ್ದೀನಿ ಕಣೋ. ಡೈರೆಕ್ಟರ್ ಸಾರಿ ಹೇಳ್ಬಿಡು. ಅವ್ರ ಬಟ್ಟೆನೆಲ್ಲ ಬೆಳಿಗ್ಗೆ ನಾನೇ ಒಗ್ದು ಐರನ್ ಮಾಡ್ಕೊಡ್ತೀನಿ ಅಂತ ಹೇಳು. ಓಕೆ? ಬಟ್ಟೆ ಹೋಗ್ಕೊಳ್ಳೋದಂತ ಬಟ್ಟೆ. ಡೈರೆಕ್ಟರ್ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಐ ವಿಲ್ ಶೋ ಹರ್ ವಾಟ್ ಇಸ್ ಡೈರೆಕ್ಟರ್. ಕೂಲ್ ಡೌನ್ ಸರ್, ಕೂಲ್ ಡೌನ್. ಏನ್ರಿ ನಾನು ಚಳಿಯಲ್ಲಿ ನಡ್ತಾ ಇದ್ದೀನಿ, ಕೂಲ್ ಡೌನ್ ಅಂತಿರಲ್ಲ. ಐ ಆಮ್ ಸಾರಿ ಸರ್. ಸರ್ ಈಗೇನೋ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ನಾಳೆ ಬೆಳಗ್ಗೆನೆ ಅವಳನ್ನ ಹಿಡ್ದಾಕ್ ಬಿಡೋಣ. ಜೀವನ ಪೂರ್ತಿ ಮರಿಬಾರ್ದು ಅಂತ ಪಾಠ ಕಲ್ಸೋಣ. ಎಸ್, ನಾಳೆ ಬೆಳಿಗ್ಗೆ ನೀವು ನಂಗೆ ನೆನ್ಪು ಮಾಡಿ. ಓಕೆ ಸರ್. ಸರ್ ಸ್ನಾನ ಮಾಡಿ ಫ್ರೆಶ್ ಮಾಡ್ಕೊಳ್ಳಿ, ನಾವು ಬರ್ತೀವಿ. ಬರ್ತೀವಿ ಸರ್. ಇಲ್ಲಿ ನಡೆದಿದ್ದನ್ನು ಯಾರ ಹತ್ರನೂ ಹೇಳ್ಬಿಡಿ, ನಮ್ಮಲ್ಲೇ ಇರ್ಲಿ. ಓಕೆ ಸರ್. ಓಕೆ. ಎಮೋಷನ್ ಸ್ವಲ್ಪ ಜಾಸ್ತಿ ಇರ್ಬೇಕು. ನಿಂದು ಅಷ್ಟೇ ಕಾಟನ್. ಇಬ್ರು ಹಗ್ ಮಾಡ್ಕೊಳ್ಳಿ. ಹಾ ಇನ್ನೊಬ್ಬ ಆರ್ಟಿಸ್ಟ್ ಅಲ್ರಿ. ಎಷ್ಟೊತ್ತಿ ಕಾಯ್ದೆ ಇರೋದು? ಯಾಕೆ ಇಷ್ಟೊತ್ತು? ನಮಸ್ಕಾರ ತಾಯಿ. ಏನ್ರಿ ಹೆಂಗಸಗಳ ನಮಸ್ಕಾರ ಮಾಡ್ಕೊಂಡು ನಿಮ್ಗೂ ಮಾಡ್ತೀರಣ್ಣ. ಬರ್ರಿ ಕೂತ್ಕೊಳ್ಳಿ. ದೊಡ್ಡ ಸಿಗಾ ಮೇಳ ತಂದು ಹಾಕಮ್ಮ ಡಾಲ್ ಹಾಕೋ. ಹಾಕೋ ಚಿಪ್ಪ ಹಾಕೋಂಗೆ ಬೇಗ. ಎಷ್ಟೊತ್ತರ ದೆವ್ವ ರೆಡಿ ಮಾಡೋದು? ಬೇಗ ಕರ್ಕೊಂಬರ ಹೇಳ್ರಿ. ಬೇಗ ಕರ್ಕೊಂಬಮ್ಮ. ಕರ್ಕೊಂಬರ್ತೀವಿ. ಬೇಗ ಬಾ. ಟೈಮ್ ಆಯ್ತಲ್ರಿ. ಎಲ್ರಿ ಆರ್ಟಿಸ್ಟ್ ಬೇಗ. ಎಷ್ಟು ಬನ್ನಿ ಈ ಕಡೆ. ಬನ್ನಿ ನಿಂತ್ಕೊಳ್ಳಿ. ಏನ್ರಿ ನಿಮ್ಮ ಹೆಸರೇನ್ರಿ? ಶಂಭಲಿಂಗ ಸರ್. ನೋಡ್ರಿ ಶಂಭಲಿಂಗ, ನಿಮ್ ಪಿಕ್ಚರ್ ದೆವ್ವ
ಗೊತ್ತಾಯ್ತಾ? ಹಾ ನೋಡಿ ಕಾಟನ್ ಕುಮಾರ್, ನೀವು ಅಲ್ಲಿ ನಿಮ್ ಪೊಸಿಷನ್ ಅಲ್ಲಿ ಅಲ್ಲಿ ನಿಂತ್ಕೊಂಡು ಒಬ್ರನ್ನೊಬ್ರು ಮೈ ಮರೆತು ಲವ್ ಮಾಡ್ತಾ ಇರ್ತಾರ. ಆ ಸಮಯದಲ್ಲಿ ದೇವ ಬಂದ್ಬಿಟ್ಟು ನಿಮ್ಮನ್ನ ಹಿಂದ್ಗಡೆ ಅಟ್ಯಾಕ್ ಮಾಡುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಆಯ್ತಾ? ಹಾ ಟೇಕ್ ಪೊಸಿಷನ್, ಟೇಕ್ ಪೊಸಿಷನ್. ನೋಡಿ ಮೆಕಲ್, ಗೊತ್ತಾಯ್ತಲ್ಲ? ಆರ್ಟಿಸ್ಟ್ ಇಂದ ಹಾಗೆ ಜೂಮ್ ಬ್ಯಾಕ್. ನಿಮ್ ಪೊಸಿಷನ್ ಸಾಕು, ಅಲ್ಲಿ ಅಲ್ಲೇ ಸಾಕು ಸಾಕು. ಹಾ ನೀವಿಬ್ರು ಲವ್ ಮಾಡ್ತಾ ಇರ್ತೀರಾ. ದೇವನ ಅಲ್ಲೇ ಸಾಕು ಸಾಕು, ಅಲ್ಲೇ ಕೂರ್ತಿ ಶಂಭುಲಿಂಗ. ನಾನು ಆಕ್ಷನ್ ಅಂತ ಹೇಳಿದ್ಕೊಂಡು ನೀವು ಡಗಾರ್ 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 ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಯಾವ್ದು ಡಬಲ್ ಮೀನಿಂಗ್? ಡಗಾರ್ ಡಗಾರ್ ಅನ್ನೋ ಡಬಲ್ ಮೀನಿಂಗ್ ಸರ್. ಡಗಾರ ಡಗಾರ್ ಅಂದ್ರೆ ಸೌಂಡ್ ಅಲ್ವೇನ್ರಿ ಸರ್? ಆ ತರ್ಲೆ ನಮ್ಗೆ ಆ ಪಿಕ್ಚರ್ಲಿ ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕಿರೋ ಮಾನವ ಮರ್ಯಾದೆ ಎಲ್ಲ ಹರಾಜಾಗ್ಬಿಡಿಯಾನೆ ಸರ್. ಹೌದಾ ರೀ? ಆ ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ. ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರ ಅಷ್ಟೇ. ಅಯ್ಯೋ ತಟ್ಟು ಬಿಡ್ತಾರೆ ಅನ್ಬಿಡಿ ಸರ್, ಅದು ಡಬಲ್ ಮೀನಿಂಗು ಸರ್. ಅಯ್ಯೋ ರೀ ಶಂಭುಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ಕೊಂಡು ನೀವು ಜಾಂಗ್ 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 ಅಂತ ಅವ್ರ ತೊಳಗೆ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಗೊತ್ತಾಯ್ತಾ? ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮ್ರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ರೆಡಿ ಆಕ್ಷನ್. ಆಕ್ಷನ್. ಕಟ್ 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 ಕಟ್. ಯಾವನ್ರಿ ಅವನು? ಹಲ್ಕ ಆವಿಂದ ಬಡ್ಕಂತ ಏನೋ ಅಲ್ಲೇ ಕೂತಿರಲ್ರಿ ಅವನು. ಸರ್ ಇಲ್ಲ ನೋಡಿ ಸರ್. ಏನಪ್ಪ ಅದು? ಸತ್ತೋಗ್ಬಿಟ್ನೇನೋ? ಎದ್ರಕೊಂಡು ಹುಚ್ಚಾಗಿದ್ದಾನೆ ಸರ್. ಏನ್ರಿ ನೋಡ್ತಿದ್ರ? ಮುಖೋಡ ತೆಗೀರಿ. ಉಚ್ಚಲ್ಲ ಸರ್, ಕಣ್ಣೀರೇ ಧಾರಾಕಾರ ಕೆಳಗಡೆ ಹರಿತಾ ಇದೆ. ಶಂಭುಲಿಂಗ ಯಾಕೆ ಹೇಳ್ತಾ ಇದೀರಾ? 8 ವರ್ಷದಿಂದ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ರಾತ್ರಿ ಆಗ್ಲೂ ಕಷ್ಟಪಟ್ಟೆ ಸರ್. ಆದ್ರೆ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ತಲ್ಲ ಅಂತ ಮೇಕಪ್ ಹಾಕೊಂಡ್ ಬಂದ್ರೆ ಇದ್ದೇ ಊದ್ ಮುಖವಾಡ ಹಾಕಿ ನನ್ ಮುಖಾನೇ ಕಾಣಿಸ್ದಂಗ್ ಮಾಡ್ಬಿಟ್ರಲ್ಲ ಸರ್. ನನ್ ಮುಖಾನೇ ಕಾಣಿಸ್ದಂಗ್ ಮಾಡ್ಬಿಟ್ರಲ್ಲ ಸರ್. ನನಗಿಂತ ಪಾಪಿಸ್ಟ್ ಯಾರು ಇಲ್ಲ ಸರ್. ನನಗಿಂತ ಇಂಥವ್ರನ್ನ ಕರ್ಕೊಂಬಂದ್ ಯಾಕೆ ನಮ್ ತಲೆ ತಿಂತೀರಾ? ಬೇರೆ ಅಡ್ಜಸ್ಟ್ ಮಾಡ್ರಿ. ಶೂಟಿಂಗ್ ಕ್ಯಾನ್ಸಲ್. ಕಾಶಿನಾಥ್, ಕಾಶಿನಾಥ್. ಎಸ್, ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮ ನಾಟಕ ಎಲ್ಲ ಇವತ್ತಿಗೆ ಕೊನೆ ಆಯ್ತು. ಯು ಆರ್ ಅಂಡರ್ ಅರೆಸ್ಟ್. ಏನ್ ಸರ್ ಇದು? ನಮ್ ಡೈರೆಕ್ಟ್ ನ ಅರೆಸ್ಟ್ ಮಾಡ್ತಿದ್ದೀರಾ? ಯಾರು ಡೈರೆಕ್ಟರ್? ಇವ್ರಾ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇನ್ಸ್ಪೆಕ್ಟರ್, ಎಸ್ ಸರ್. ಇಷ್ಟು ದಿನದಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ. ಒಬ್ಬ ಕೊಲೆಗಾರನ ಕಂಡೆ ಕಾಲೇನ್ರಿ ನಿಮ್ಗೆ? ಸಾರಿ ಸರ್. ಸಾರಿ? ಆ ಇಂಗ್ಲಿಷ್ ನಮ್ ದೇಶ ಬಿಟ್ಟು ಹೋಗ್ಬೇಕಾರೆ ಎಲ್ಲದನ್ನು ದೋಚ್ಕೊಂಡೋಗಿ ಈ ಕಿತ್ತೋಗಿರೋ ಇಂಗ್ಲಿಷ್ ಪದ ಬಿಟ್ಟೋದ್ರು. ಅದನ್ನ ಯೂಸ್ ಮಾಡಿ ನಿಮ್ಗೆ ನಾಚೆ ಆಗಲ್ಲ? ಸಾರಿ ಸರ್. ಸಾರಿ ಅಂದ್ರೆ ನೀವು ಸಸ್ಪೆಂಡ್ ಮಾಡ್ಬಿಡ್ತೀನಿ. ಕಾಶಿನಾಥ್, ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಇಲ್ಲ ಸರ್. ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ ಸರ್. ಕಾಶಿನಾಥ್ ಅಂತ ಹೇಳ್ಕೊಂಡ್ ಬಂದಿರೋ ದೊಡ್ಡ ಮರ್ಡರ್, ದೊಡ್ಡ ಸ್ಮಗ್ಲರ್. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ MMS ಹೋಗ್ರಿ. ನಾಚೆ ಆಗಲ್ಲ ನಿಮ್ಗೆ? ಏನ್ರಿ ಇದು? ಪೊಲೀಸ್ ಆಫೀಸರ್ ಹೊಡಿತಿದ್ದೀರಾ? ಯಾವನ್ ಸರ್ ಪೊಲೀಸ್ ಆಫೀಸರು? ಇವನ ಅಜ್ಜಿ. ಆಯ್ತು ಆಯ್ತು. ಇವನು ಮಾಧವ್ ಅಂತ ಸರ್. ದಿನ ಬಂದ್ ಆಕ್ಟಿಂಗ್ ಬೇಕು ಅಂತ ತಲೆ ತಿಂತಿದ್ದ ಸರ್. ಬೈಟ್ ಕಳ್ಸಿದ್ದೆ. ಒಂದಲ್ಲ ಒಂದಿನ ನಿಮ್ ಡೈರೆಕ್ಟರ್ ನಾನು ಎಂತ ಆರ್ಟಿಸ್ಟ್ ಅಂತ ತೋರಿಸ್ತೀನಿ ಅಂತ ಹೇಳೋಗಿದ್ದ ಸರ್. ಇವತ್ ಬಂದ್ ನಿಮ್ ಮುಂದೆ ಪೊಲೀಸ್ ಡ್ರೆಸ್ ಹಾಕೊಂಡು ನಾಟಕ ಮಾಡ್ತಿದ್ದಾನೆ. ನನ್ನ ಆಕ್ಟಿಂಗ್ ಬೇರೆ ನಿಮಗ್ ತೋರಿಸ್ಬೇಕು ಅಂತ ಬಾಡಿಗೆ ಜಿಪ್ಪು, ಬಾಡಿಗೆ ಪೊಲೀಸ್ ಎಲ್ಲಾ ಕರ್ಕೊಂಡ್ ಬಂದೆ ಸರ್. ಒಂದೇ ಒಂದ್ ಚಾರ್ಜ್ ಕೊಟ್ಬಿಡಿ. ಬಡ್ಡಿ ಮಗ ಒದಿರಿ. ಪೊಲೀಸ್ ಸ್ಟೇಷನ್ಗೆ ಚಾಮ ಸುಲಿದ್ದೀನಿ ನಾನು ಮಗನಿಗೆ. ನಾಟಕ